ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಬಹಳ ವಿಶೇಷವಾಗಿ ಸೋಮವಾರ ಶಿವಸ್ಮರಣೆಯ ಮಹತ್ವವನ್ನು ತಿಳಿಸ್ಕೊಟ್ರಿ. ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಸಂದೀಪ್ ಅಂತ ಮಧುಗಿರಿಯಿಂದ, ಇವರು ಜನ್ಮ ದಿನಾಂಕ 22ನೇ ತಾರೀಕು 4ನೇ ತಿಂಗಳು 1998, ಸಂಜೆ 6:20. ಚರ್ಮ ಸಮಸ್ಯೆ ಇದೆ, ಆರೋಗ್ಯ ಹಾಗೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸಂದೀಪ್ ಅವರ ಪ್ರಶ್ನೆ. ಅವರು ಚರ್ಮ ಸಮಸ್ಯೆಯಿಂದ ಬಳಲ್ತಿದ್ದಾರೆ, ಜೊತೆಗೆ ಆರೋಗ್ಯದ ಬಗ್ಗೆ ಕೇಳಿದ್ದಾರೆ, ವಿವಾಹದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಒಂದು ಕಾಲ ನಡೀತಾ ಇದೆ. ಶನೈಶ್ಚರ ನಿಮಗೆ ತುಂಬ ವೀಕ್ ಆಗಿದ್ದಾನೆ, ಅಂದರೆ ನೀಚ ಸ್ಥಾನದಲ್ಲಿದ್ದಾನೆ. ಈ ಇರಲಿ, ವಸ್ತುತಃ ನೀವು ಚರ್ಮ ಬಾಧೆಯನ್ನು ಹೇಳಿದ್ದೀರ. ಚರ್ಮ ಬಾಧೆಯಿಂದ ಹೊರಬರಲಿಕ್ಕೆ ಖಂಡಿತ ಅವಕಾಶ ಇದೆ. ಹೀಗಾಗಿ ಆತಂಕ ಬೇಡ. ನೀವು ವೈದ್ಯರ ಸಂಪರ್ಕ ಮಾಡಿ. ಜೊತೆಗೆ ಇನ್ನೊಂದು ಅಂಶ, ನೀವು ಈ ನರಸಿಂಹ ಸನ್ನಿಧಾನದಲ್ಲಿ ಗಂಧಾಲಂಕಾರವನ್ನು ಮಾಡಿಸಿ. ಆ ಅಲಂಕಾರ ಮಾಡಿಸಿರೋ ಗಂಧವನ್ನು ತಗೊಂಡು ಹೋಗಿ ನೀವು ಸ್ವಲ್ಪ ಮೈಗೆ ಹಚ್ಚಿ, ಎಲ್ಲಿ ತೊಂದರೆ ಇದೆಯೋ ಅಲ್ಲಿಗೆ ಹಚ್ಚಿ. ಅದು ತುಂಬ ಸಹಾಯವಾಗುತ್ತೆ. ನೀವು ಅದರಿಂದ ಹೊರಬರಲಿಕ್ಕೆ ಅವಕಾಶ ಖಂಡಿತ ಇದೆ. ಚರ್ಮ ಸಮಸ್ಯೆಯಿಂದ ಹೊರಗೆ ಬರ್ತೀರ, ಆತಂಕ ಬೇಡ. ವಿವಾಹಕ್ಕೆ ಶಾಂತಿ ಬೇಕು. ವಿವಾಹಕ್ಕೆ ಅಲ್ಲಿ ರವಿ, ಕುಜ ಮತ್ತು ಶನೈಶ್ಚರರಿದ್ದಾರೆ. ಇವರು ಮೌಢ್ಯರಾಗಿದ್ದಾರೆ. ಶನೈಶ್ಚರ ನೀಚನಾದರೆ ಕುಜ ಮೌಢ್ಯನಾಗಿದ್ದಾನೆ. ಹೀಗಾಗಿ 3 ಗ್ರಹಗಳ ಶಾಂತಿ, ಕುಜ, ರವಿ, ಕುಜ ಹಾಗೂ ಶನೈಶ್ಚರ, ಈ 3 ಗ್ರಹಗಳ ಶಾಂತಿಯನ್ನು ಕ್ರಮವಾಗಿ ಮಾಡಿಸಿ ವಿವಾಹ ಪ್ರಯತ್ನ ಮಾಡಿ. ವಿವಾಹ ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಆತಂಕ ಬೇಡ. ನೀವು ಜಾತಕ ಹೊಂದಾಣಿಕೆ ಮಾಡ್ತಿರಲ್ಲ, ಆ ಸಂದರ್ಭದಲ್ಲಿ ಅನ್ಯೋನ್ಯ ಮಿತ್ರತ್ವ ಇರತಕ್ಕಂಥ ಜಾತಕವನ್ನು ಹೊಂದಿಸಬೇಕು. ಆಗ ಗಟ್ಟಿಯಾಗಿ ಉಳಿಯುತ್ತೆ ಸಂಸಾರ. ಹೀಗಾಗಿ ಗ್ರಹಶಾಂತಿ ಮಾಡಿಸಿ ವಿವಾಹ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಭರತ್ ಅಂತ ವಿಜಯನಗರದಿಂದ, ಇವರ ಜನ್ಮ ದಿನಾಂಕ 14ನೇ ತಾರೀಕು 3ನೇ ತಿಂಗಳು 2008, ಮಧ್ಯಾಹ್ನ 3:15. SSLC ಆಗಿದೆ. ಶಿಕ್ಷಣದ ಬಗ್ಗೆ ಹಾಗೆ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಭರತ್ ಅವರ ಪ್ರಶ್ನೆ, ಸರ್ಕಾರಿ ನೌಕರಿ ಕೇಳಿದ್ದಾರೆ, ಶಿಕ್ಷಣ ಕೇಳಿದ್ದಾರೆ, ಹೇಗಿದೆ ಅಂತ, SSLC ಆಗಿ ಮುಂದೆ ಏನು ಅಂತ. ಹೌದು, ಓಕೆ, ನೋಡೋಣ. SSLC ತರುವಾಯ ಯಾವ ಆಯ್ಕೆ ಮಾಡಿಕೊಳ್ಬೇಕು, ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಬೇಕು ಅಂತಕ್ಕಂಥ ಪ್ರಶ್ನೆ ಇರುತ್ತೆ. ನೋಡಿ, ಇದು ನಿಮ್ಮ ಜಾತಕದಲ್ಲಿ ಚಂದ್ರ ತುಂಬ ಚೆನ್ನಾಗಿದ್ದಾನೆ. ಲಗ್ನಾಧಿಪತಿ ಅವನು ಉಚ್ಚ ಸ್ಥಾನದಲ್ಲಿದ್ದಾನಲ್ಲ, ಅದು ತುಂಬ ಒಳ್ಳೆಯದು. ಗುರುವು ತುಂಬ ಚೆನ್ನಾಗಿದ್ದಾನೆ. ನಿಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ. ಶುಕ್ರ ಕೂಡ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ, ತೊಂದರೆ ಇಲ್ಲ. ಅವನಿಗೆ ಉಚ್ಚಾಭಿಲಾಷಿತ್ವ ಇದೆ. ಹೀಗಾಗಿ ಅನುಕೂಲ. ಅದು ನಿಮ್ಮ ಜಾತಕವನ್ನು ಗಮನಿಸಿದ್ರೆ ಯಾವ ಬಲ ಚೆನ್ನಾಗಿದೆಯಪ್ಪ ಅಂತಂದರೆ ಚಂದ್ರ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಚಂದ್ರನಿಗೆ ನೀವು ನೋಡಿ ನರ್ಸಿಂಗ್ ರಿಲೇಟೆಡ್ ಟ್ರೈ ಮಾಡಬಹುದು. ಜೊತೆಗೆ ನರ್ಸರಿ ಯಾವುದನ್ನು ಏನು ಈ ಗಿಡ ಅವುಗಳನ್ನು ನೋಡ್ಕೊಳ್ಳೋದು, ಅವುಗಳ ಬೆಳೆ ಪೋಷಣೆ ಇತ್ಯಾದಿ ಇದೆಯೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಅದು ತುಂಬ ಚೆನ್ನಾಗಿದೆ. ಕೃಷಿ, ಅಗ್ರಿಕಲ್ಚರ್, ಇಂಜಿನಿಯರಿಂಗ್ ತುಂಬ ಚೆನ್ನಾಗಾಗುತ್ತೆ ನಿಮಗೆ. ಅದನ್ನು ಮಾಡಬಹುದು. ಇಂಜಿನಿಯರಿಂಗಲ್ಲಿ ಅದು ತುಂಬ ಪ್ರಸಿದ್ಧಿ, ನಿಮಗೆ ಅನುಕೂಲಕರವಾಗುತ್ತೆ. ಅದು ಈ ರೀತಿ ಪ್ರಯತ್ನ ಮಾಡಬಹುದು. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಗಿರೀಶ್ ಅಂತ ಸಿರಾಯಿಂದ, ಇವರ ಜನ್ಮ ದಿನಾಂಕ 15ನೇ ತಾರೀಕು 7ನೇ ತಿಂಗಳು 1996, ಸಂಜೆ 5:30. ಮದುವೆ ಆಗ್ತಾ ಇಲ್ಲ, ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಗಿರೀಶ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ, ಮದುವೆ ಆಗ್ತಾ ಇಲ್ಲ, ಕಾರಣ ಏನು ಅಂತ ಕೇಳಿದ್ದಾರೆ. ಹೌದು, ಏನು ಪರಿಹಾರವೂ ಹೇಳೋಣ. ನೋಡಿ, ಇದು ತಮ್ಮದು ಧನುರ್ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಅಷ್ಟಮಾಧಿಪತಿ ಸಪ್ತಮದಲ್ಲಿದ್ದಾನೆ. ಇದು ಪರಿವರ್ತನೆ ಇದೆಯಲ್ಲ, ಇದು ಸ್ವಲ್ಪ ತೊಡಕನ್ನು ಕೊಡುತ್ತೆ. ವಿವಾಹಕ್ಕೆ ಅಷ್ಟಮ ಸ್ಥಾನಕ್ಕೆ ನಂಟು ಇರಬಾರ್ದು. ಮತ್ತು ಬುಧನಿಗೆ ಚಂದ್ರನಿಗೆ ಅಷ್ಟು ಸಾಮ್ಯತೆಯೂ ಇಲ್ಲ. ಹೀಗಾಗಿ ಈ ದುಸ್ಥಾನಪೋ ಯದ್ ಭವನ ಸ್ಥಿತೋವ, ದುಸ್ಥಾನದ ಅಧಿಪತಿ ಯಾವ ಭಾವದ ಬಗ್ಗೆ ಯೋಚನೆ ಮಾಡ್ತೀವೋ ಅಲ್ಲಿದ್ದರೆ ಅದು ತೊಡಕಾಗುತ್ತೆ ಅಂತ. ಹೀಗಾಗಿ ಚಂದ್ರ, ರವಿ ಹಾಗೂ ಬುಧ, ಈ 3 ಗ್ರಹಗಳ ಶಾಂತಿ ಬೇಕು. ಅದನ್ನು ತಾವು ದಯವಿಟ್ಟು ಮಾಡಿಸಿ. ಅದರಿಂದ ನಿಮಗೆ ಒಂದು ದಾರಿ ಗೊತ್ತಾಗುತ್ತೆ. ಈಗ ಪ್ರಸ್ತುತ ನಿಮಗೆ ಕೇತು ಭುಕ್ತಿ ನಡೀತಾ ಇದೆ ನೋಡಿ. 2025 4 ಅಂದರೆ ಏಪ್ರಿಲ್ ನಂತರದಲ್ಲಿ ವಿವಾಹಕ್ಕೆ ಒಂದು ಕಾಲ ಏರ್ಪಾಡಾಗುತ್ತೆ ಮುಂದಿನ ವರ್ಷ. ಈಗ ಅಷ್ಟರೊಳಗೆ ಈ ಗ್ರಹ ಶಾಂತಿ, ಚಂದ್ರ, ರವಿ ಹಾಗೂ ಬುಧ, ಈ 3 ಗ್ರಹಗಳ ಶಾಂತಿ ಮಾಡಿಸೋದ್ರಿಂದ
ಅನುಕೂಲ ಆಗುತ್ತೆ, ದಾರಿ ಸುಲಭ ಆಗುತ್ತೆ. ಆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಲಕ್ಷ್ಮೀನಾರಾಯಣ್ ಅಂತ ತುಮಕೂರಿನಿಂದ. ಇವರ ಜನ್ಮ ದಿನಾಂಕ 28ನೇ ತಾರೀಕು 2ನೇ ತಿಂಗಳು 1974 ಮಧ್ಯರಾತ್ರಿ 1:20. ಯಾವ ದಶಾಭುಕ್ತಿ ನಡೀತಿದೆ, ಏನು ಪರಿಹಾರ ಇದೆ ತಿಳಿಸಿ, ಕೆಲಸದಲ್ಲಿ ತೊಂದರೆ ಇದೆಯಾ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಲಕ್ಷ್ಮೀನಾರಾಯಣ್ ಅವರ ಪ್ರಶ್ನೆ. ಕೆಲಸದಲ್ಲಿ ತೊಂದರೆ ಇದೆಯಾ, ಯಾವ ದಶೆ ನಡೀತೆ, ಯಾವ ಟೈಮ್ ಹೇಗಿದೆ ಅಂತ ಕೇಳಿದ್ದಾರೆ. ಜಾತಕ ನೋಡಿ. ತಮ್ಮದು ವೃಶ್ಚಿಕ ಲಗ್ನ. ಲಗ್ನಾಧಿಪತಿ ಲಗ್ನವನ್ನು ವೀಕ್ಷಣೆ ಮಾಡ್ತಾನೆ, ಅದೇ ಒಂದು ಬಲ. ಈಗ ಪ್ರಸ್ತುತ ನಿಮಗೆ ಗುರು ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ. ಗುರು ಜಾತಕದಲ್ಲಿ ನಿಮಗೆ ತಾವು ಕೇಳಿದ್ರಿ ಯಾವ ದಶಾ ಭಕ್ತಿ ನಡೀತಾ ಇದೆ ಅಂತ. ಗುರು ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ. ಗುರುವಿನ ಜೊತೆಗೆ ರವಿ ಇದ್ದಾನೆ. ಹೀಗಾಗಿ ಮೌಢ್ಯತೆಯನ್ನು ನೋಡಿದ್ರೆ ಮೌಢ್ಯನಾಗ್ಬಿಟ್ಟಿದ್ದಾನೆ ಗುರು. ಮೌಢ್ಯರಾದರೆ ಗ್ರಹಗಳಿಗೆ ಬಲ ಇರಲ್ಲ. ದಶಾಭುಕ್ತಿ ಪಾಪ ಗುರು ಅಲ್ಲಿ ಕುಂಭರಾಶಿಯಲ್ಲಿದ್ದಾನೆ. ಕುಂಭೆ ಕರ್ಕಟವತ್ ಫಲಾನಿ ಅಂತ ಹೇಳುತ್ತೆ ಶಾಸ್ತ್ರ. ಕರ್ಕಟಕದಲ್ಲಿ ಏನು ಫಲವೋ ಅದು ಫಲ ಕುಂಭದಲ್ಲಿದ್ದರೆ ಬರುತ್ತೆ ಅಂತ ಒಂದು ಹಿರಿಮೆಯನ್ನು ಹೇಳ್ತಕ್ಕಂಥದ್ದು. ಆದರೆ ಗುರುವಿಗೆ ಆ ಫಲ ಕೊಡಲಿಕ್ಕೆ ಶಕ್ತಿ ಈಗ ಇಲ್ಲ. ಯಾಕೆಂದರೆ ನೀವು ಹುಟ್ಟಾಗ ಮೌಢ್ಯನಾಗಿದ್ದಾನೆ. ಈಗಲೂ ಅಟ್ ಪ್ರೆಸೆಂಟ್ ಆತ ಮೌಢ್ಯನಾಗಿದ್ದಾನೆ. ಈ ಎಲ್ಲ ಕಾರಣದಿಂದಾಗಿ ನಿಮಗೆ ಫಲಹೀನತೆ ಉಂಟಾಗಿದೆ. ಇದಕ್ಕೇನಪ್ಪ ಮಾಡೋದು? ಗುರು ಪ್ರಾರ್ಥನೆ. ಪ್ರತಿ ಗುರುವಾರ ಅಲ್ಲೇ ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ ಅಲ್ಲಿಗೆ ನೀವು ಪ್ರತಿ ಗುರುವಾರ ತಪ್ಪದೆ ಕಡಲೆ ಹಾಗೂ ಬೆಲ್ಲ ಸಮರ್ಪಣೆ ಮಾಡಿ. ಇದು ನಿಮ್ಮ ತೊಡಕನ್ನು ಬಿಡಿಸಿಕೊಡುತ್ತೆ, ಸಮಾಧಾನವನ್ನು ತಂದುಕೊಡುತ್ತೆ. ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.